ಸೊ ಗ್ರೇ ಏರಿಯಾ ಹುಟ್ಟಾಕಿದೆ ಮಂಜಣ್ಣನ. ಅದೇ ಹೆಂಗೆ ಈ ನಾನು ಯಾಕೆ ಹೇಳಿದೆ ಆವಾಗಲೇ ಸೀಸನ್ ಎಪಿಸೋಡ್ಗಳನ್ನು ಲಾಸ್ಟ್ ಸೀಸನ್ ಎಲ್ಲ ನೋಡ್ಕೊಂಡು ಹೋಗಿದ್ರ ಅಂತ. ಯಾಕಂದರೆ ಒಂದಿಷ್ಟು ಏನೇ ಪ್ಲ್ಯಾನ್ ಮಾಡ್ಕೊಂಡು ಹೋದ್ರು ಬಿಗ್ ಬಾಸ್ ಅಲ್ಲಿ ಹೋದ್ಮೇಲೆ ಆನ್ ಸ್ಪಾಟ್ ಏನು ಮಾಡಬೇಕು ಅದು ಮಾಡಲೇಬೇಕಾಗುತ್ತೆ. ಬಟ್ ಈ ಸ್ಟ್ರಾಟಜಿ ಕಿಂಗ್ ಅಂತ ನಿಮ್ಗೆ ಹೆಸರು ಬಂದಿರೋದು, ಈ ಗ್ರೇ ಏರಿಯಾ ಕಿಂಗ್ ಅಂತ ಹೆಸರು ಬಂದಿರೋದು, ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರ? ಒಂದು ಇಲ್ಲ, ಅಲ್ಲಿ ನೋಡಾದ್ಮೇಲೆ ಅರ್ಥ ಆಗ್ತಿತ್ತು. ಈಗ ಒಂದು ಬಾಲಿಗೆ 4 ಜನ ಹೆಣ್ಮಕ್ಳು ಕಿತ್ತಾಡ್ತಾನೆ ಇರ್ತಾರೆ. ಒಂದು ನೆಟ್ ಕಡೆ ತೊಗೊಂಡೋಗ್ಬೇಕು ಅಂತ 4 ಟೀಮ್ ಇರ್ತೀವಿ. ಒಂದು ಬಾಲ್ಗೆ 4 ಜನ ಆ ಕಡೆ ಈ ಕಡೆ ಹಿಂಗೆ ಪುಷ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಏನೂ ಆಗಲ್ಲ. ಏನು ಮಾಡಬೇಕು ಅವಾಗ ಕೂತ್ಕೊಂಡು ನಾವು ಬೆಂಚ್ ಮೇಲೆ ಕೂತ್ಕೊಂಡು ಬಿಸಿಲು ಬೇರೆ ಸುಮಾರು ಹೊತ್ತು ನೋಡಿದ್ವಿ, 1 ಅವರ್ ನೋಡಿದ್ವಿ. 1 ಅವರ್ ಈ ಕಡೆ ಪುಷ್ ಆಗುತ್ತೆ, ಹಾಗೇ ಇರುತ್ತೆ. ಸರಿ ಪ್ಲ್ಯಾನ್ ಮಾಡಿದೆ, ಶಿಶಿರ್ ಬಾ ಇಲ್ಲಿ ಅಂತಂದರೆ ಶಿಶಿರ್ ಜೊತೆ ಸೇರಿಕೊಂಡೆ ಐಶ್ವರ್ಯ ಮತ್ತು ಭವ್ಯ ನಮ್ಮ ಟೀಮು ಒಂದು ಕೆಲಸ ಮಾಡಿದೆ. ನೀವಿಬ್ರು ಸೇರಿಕೊಂಡು ಒಂದು ಕಡೆ ನೆಟ್ ತೊಗೊಂಡೋಗಿ ನಿಮ್ಮ ನೆಟ್ ಕಡೆ, ಆಮೇಲೆ ಒಬ್ಬರನ್ನ ಔಟ್ ಮಾಡಿದ್ವಿ, ಇನ್ನೊಬ್ಬರನ್ನ ಔಟ್ ಮಾಡಿದ್ವಿ ಅವರಿಬ್ಬರು. ಲೈಕ್ ಆಮೇಲೆ ಐಶ್ವರ್ಯ ಮತ್ತು ಭವ್ಯ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಭವ್ಯಗೆ ಒಂದು ಪ್ಲ್ಯಾನ್ ಹೇಳ್ಕೊಟ್ಟೆ, ಬಾಲ್ ಇಲ್ಲಿದೆ ಹಿಂಗೆ ತೊಗೊಂಡು ಹಿಂಗೆ ಸ್ಪೀಡಾಗಿ ಬಂದ್ಬಿಟ್ಟು ಟಕ್ ಅಂತ ಆಗೋಗುತ್ತೆ ಅಂತ. ಬಟ್ ಅದು ಪ್ಲ್ಯಾನ್ಸ್ ಅಷ್ಟೇ. ಅದು ಗ್ರೇ ಏರಿಯಾ ಅಂತಂದರೆ ನಾವು ಇಬ್ಬರೂ ಪ್ಲ್ಯಾನ್ ಮಾಡಿಕೊಟ್ರೆ ಆಮೇಲೆ ಲಾಸ್ಟಿಗೇನು ಭವ್ಯಗಿಂತ ಐಶು ಒಂದು ಸ್ವಲ್ಪ ಫಿಸಿಕಲಿ ವೀಕ್ ಇದ್ದಾರೆ, ನಮ್ಮ ಟೀಮಿಗೆ ಗೆಲ್ಬೋದು ಅಂತ. ಇನ್ನು ಆಮೇಲೆ ಈ ಪ್ರಾಪರ್ಟಿನ ಈಗ ತೊಗೊಂಡೋಗಿ ಅಲ್ಲಿ ಇಡಬೇಕು, ನೀನು ಆಚೆ ತೊಗೊಂಡೋಗಿ ಇಡಬೇಕು ಅನ್ನೋದಿಲ್ಲ. ನಿನ್ನ ಕೈಗೆ ಇಟ್ಕುತ್ತೆ ಅಂದರೆ ಅದು ತೊಗೊಂಡೋಗಿ ಹಂಗೆ ಇಡ್ಬೋದಲ್ವಾ. ನೀವು ಎಲ್ಲ ದಾಟ್ಕೊಂಡೋಗಿ ಇಡೋವಂಥದ್ದು ಅವೆಲ್ಲ ಏನಿಲ್ಲ. ಆಮೇಲೆ ಬಾಲ್ ಇಲ್ಲಿ ಹಾಕಬೇಕು ಅಂದರೆ ಇಲ್ಲಿ ನಿಂತ್ಕೊಂಡು ಹಿಂಗೆ ಹಾಕಬೇಕು ಅಂತಿರೋದು ಮೂಲ ನಿಯಮ. ಆ ಬಾಲ್ನ ಹಿಂಗೆ ಹಾಕ್ತೀಯಾ, ಇವೆಲ್ಲ ಒಂದಷ್ಟು ಪ್ಲ್ಯಾನ್ಸು. ಇನ್ನೊಂದಷ್ಟು ಇವಾಗ 1 2 3 ಅನ್ನೋದಕ್ಕೆ ಹೋಗ್ತೀವಿ. ಇವಾಗ ಗೌತಮಿ ನಾವು ಒಂದು ಟಾಸ್ಕ್ ಆಡಿದ್ವಿ, ನೀರು ತೊಗೊಂಡು ಸೇಫ್ ಮಾಡ್ಕೊಂಡು ಹೋಗಿ ಹಾಕೋದು. ಸುರೇಶ್ ಅದನ್ನು ಹಿಡ್ದಿರ್ತಾರೆ. ಹಂಗಿರ್ಬೇಕಾದ್ರೆ 1 2 3ಗೆ ಅನ್ನೋದು ಸೆನ್ಸ್ ಇರುತ್ತೆ ಅವ್ರಿಗೆ. ನಾವು ನೀರು ಎತ್ಕೊಬೇಕಾದ್ರೆ 1 ಅಂದಿದ ಕೂಡಲೇ ಹೋಗ್ಬಿಡ್ತಿದ್ವಿ, ಒಂದು ಸಲ 2ಗೆ ಹೋಗ್ತಿದ್ವಿ. ಅವ್ರಿಗೆ ಕನ್ಫ್ಯೂಷನ್ ಮಾಡೋದು. ಅದೆಲ್ಲ ಕೆಲವೊಂದೆಲ್ಲ ಆ ನಿಯಮಗಳನ್ನ ಇಟ್ಕೊಂಡು ಹೆಂಗೆ ಆಟ ಆಡ್ಬೋದು ಹೇಗೆ ಅನ್ನೋದ್ರ ಬಗ್ಗೆ ಅದು ಗ್ರೇ ಏರಿಯಾ. ಆಮೇಲೆ 5 ನಿಮಿಷ ಇರಬೇಕಾದ್ರೆ ಇವಾಗ ಮಣ್ಣು ಇನ್ಶಿಯಲ್ ಇರುತ್ತೆ, ಆ ಟಾಸ್ಕ್ ಇರಬೇಕಾದ್ರೆ ಒಂದು ಬಜರ್ ಆದಮೇಲೆ 5 ಮಿನಿಟ್ಸ್ ಇರುತ್ತೆ ಅಂತ ಇರುತ್ತೆ. 15 ಮಿನಿಟ್ಸ್ ಆದಮೇಲೆ ಇನ್ನು 5 ಮಿನಿಟ್ಸ್. ಆ 5 ಮಿನಿಟ್ಸನ್ನು ಮನಸ್ಸಲ್ಲಿ ಅನ್ಕೋತಿದೆ. ಈಗ 1 ಮಿನಿಟ್ ಆಗಿದೆ, 2 ಮಿನಿಟ್ಸ್ ಆಗಿದೆ, 3 ಮಿನಿಟ್ಸ್ ಆಗಿದೆ. 4th ಮಿನಿಟ್ಗೆ ವಿತ್ ಎನರ್ಜಿ ಹಾಕಿ ಅವ್ರದ್ದು ಏನಾಯಿತು ಅನ್ನೋಷ್ಟೊತ್ತಿಗೆ ಅವ್ರದ್ದು ಏನೋ ಒಂದು ಗೇಮಿಂದ ಆಚೆ ಹಾಕೋ ಥರದ್ದು ಒಂದಷ್ಟು ಪ್ಲ್ಯಾನ್ ಮಾಡಿಬಿಟ್ರಿ. ಆವಾಗ ಅವ್ರು ಮತ್ತೆ ಅಟ್ಯಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ಥರದ್ದು ಒಂದಷ್ಟೆಲ್ಲ ಪ್ಲ್ಯಾನ್ಸ್ ಇತ್ತು. ಇನ್ಫ್ಯಾಕ್ಟ್ ತುಂಬ ಜನ ಹೇಳ್ತಾ ಇದ್ದಿದ್ದು ಇಷ್ಟು ಸೀಸನ್ಗಳ ಪೈಕಿ ಪ್ರತಿ ವೀಕೆಂಡ್ ಬಂದಾಗೂ ಸುದೀಪ್ ಸರ್ ಎಸ್ಪೆಷಲಿ ಮಂಜಣ್ಣ ಕಿವಿ ಮಾತನ್ನು ಹೇಳಿದ್ದು ಇದೆಲ್ಲ ನಿಮ್ಮ ರೂಟು, ಹಿಂಗೆ ಹೋಗಬೇಕು ಅಂತ ಹೇಳಿದ್ರು ಕೂಡ ಅದನ್ನು ತಿದ್ಕೊಳ್ಳಿಲ್ಲ ಮಂಜಣ್ಣ ಅಂತಲೂ ಒಂದಿಷ್ಟು ಜನ ಅಂದ್ಕೊಂಡಿದ್ದಾರೆ. ಅವ್ರಿಗೇನು ಕ್ಲಾರಿಫಿಕೇಶನ್ ಕೊಡ್ತೀರಾ? ಅಂದರೆ ಆ ಮನೇಲಿದ್ದಾಗ ಅಲ್ಲೇನು ಸಿಚುವೇಶನ್ ಫೇಸ್ ಮಾಡಿರ್ತೀರಂತ ನಿಮಗೆ ಗೊತ್ತಿದೆ. ಮತ್ತು ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಾ? ಸುದೀಪ್ ಸರ್ ಸುದೀಪ್ ಸರ್ ಅವರು ಆ್ಯಸ್ ಎ ಹೋಸ್ಟಾಗಿ ಅವ್ರ ಕೆಲಸ ಏನು ಮಾಡಬೇಕಿತ್ತೋ ಅದಕ್ಕೆ ಇಂಥ ಹೆಚ್ಚಾಗಿ ಮಾಡಿದ್ದಾರೆ. ಅಂದರೆ ಮನೇಲಿ ಏನು ನಡೀತಿದೆ, ಆಚೆ ಕಡೆ ಹೇಗಿದೆ, ಮನೇಲಿ ನಿಮ್ಮ ಅಭಿಪ್ರಾಯಗಳು ನಿಮ್ಮ ಸುತ್ತಮುತ್ತ ನಿಮಗೆ ಕಾಣಿಸ್ದೇ ಇರ್ತಕ್ಕಂಥದ್ದು ಹೇಗಿದೆ, ಹೊರಗಡೆ ಪ್ರಪಂಚಕ್ಕೆ ಹೇಗೆ ಕಾಣಿಸ್ತಿದ್ದೀರಾ, ಇದ್ರ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಿದ್ರು. ಅಂದರೆ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಇಂಟರ್ವ್ಯೂ ಕೊಡ್ತಾಯಿದ್ರು. ಆ ಇಂಟರ್ವ್ಯೂಗಳೆಲ್ಲ ಒಳ್ಳೆಯದೇ. ಗೇಮ್ಗೋಸ್ಕರ ಅವ್ರು ಏನು ಕೊಡ್ತಿದ್ರು ಅದೆಲ್ಲ ಸೂಪರ್. ಬಟ್ ನನಗೆ ಅದು ಅರ್ಥ ಆಗ್ತಿತ್ತು. ಅರ್ಥ ಆಗ್ತಿದ್ರೂ ಮನೆ ಒಳಗೆ ಇರಬೇಕಾದ್ರೆ ಹೇಗೆ ಅನಿಸ್ತಿತ್ತು ಅಂದರೆ, ಒಂದು ಊಟಕ್ಕೋಸ್ಕರ ಒಂದು ಜೆನ್ಯೂನ್ ಫ್ರೆಂಡ್ಶಿಪ್ ಆಗುತ್ತೆ. ಒಂದು ಯಾವುದೋ ಒಂದು ಟಾಸ್ಕ್ ಆಡಿ ಬಂದವಾಗ ಒಂದು ಸ್ಪ್ರೇ ಕೊಡ್ತಾರೆ, ಒಂದು ಮಾತ್ರೆ ಕೊಡ್ತಾರೆ. ಅವರೆಲ್ಲ ಒಂದು ಶೂ ಮತ್ತು ಇನ್ನೊಂದು ಬಟ್ಟೆ ಎಲ್ಲ ವಿಚಾರಗಳಲ್ಲೂ ಅವ್ರು ನಿಂತ್ಕೊಂಡಿದ್ದಾರೆ ಗೌತಮಿ ಅವರು. ಬಟ್ ಅವ್ರಿಗೆಲ್ಲೋ ಒಂದು ಕಡೆ ಹೆಣ್ಮಗುಗೇನೋ ಒಂದಷ್ಟು ಇರುತ್ತಲ್ವ, ಮತ್ತು ಲೈಕ್ ಆ ಥರ ಮೂಡ್ಸಿ ಆ ಟೈಮಲ್ಲಿ ಅವ್ರಿಗೇನು ಯಾರೂ ಇಲ್ಲ ಅನ್ನೋ ಟೈಮಲ್ಲಿ ನಾವು ಜೊತೆಗೆ ನಿಂತಿರ್ತೀವಿ. ಒಂದು ಊಟ ತಿಂಡಿ ಕಾಫಿ ಆ ಥರದ್ದು. ಗೇಮ್ಗೆ ಅಂತ ನಾವು ಯಾವತ್ತೂ ನಾವು ಇದು ಬಳಸ್ಕೊಳ್ಳಿಲ್ಲ. ಬಟ್ ಆ ರೀತಿ ಪೋಟ್ರೆ ಆಯ್ತಲ್ಲ ಒಳಗೆ. ಗೇಮ್ಗೋಸ್ಕರ ನಾನು ಎಲ್ಲೂ ಸೇವ್ ಮಾಡಿಲ್ಲ. ಯಾಕಂದರೆ ಅವ್ರ ಗೇಮ್ ಅವರೇ ಆಡಬೇಕು. ಅವ್ರ ಕ್ಯಾಪ್ಟನ್ಸಿ ಗೇಮ್ ಅವ್ರು ಆಡಿದ್ದಕ್ಕೆ ತಾನೇ ವಿನ್ ಆಗಿದ್ದು. ಅವರು ಅಪೋಸಿಟಾಗಿ ಸುಮಾರಷ್ಟು ಗೇಮ್ ಆದವಾಗ ನಾನೇ ಆಚೆ ಕೂರಿಸಿದ್ದೀನಲ್ವ. ತ್ರಿವಿಕ್ರಮ್ ಅವ್ರು ಆಡಬೇಕಾದ್ರೆ ಅವ್ರನ್ನ ಆಚೆ ಹಾಕಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದು. ಲೈಕ್ ಈ ಥರದ್ದು ಗೇಮು ಅಂತ ಬಂದಾಗ ಆಪೋಸಿಟ್ ಅಂತ ಈ ಬಾಲ್ದು ಅಂತ ಹೇಳಿದಾಗ ಅವರು ನಮ್ಮ ಮೇಲೆ ಜಗಳ ಆಡಿದ್ದಾರೆ. ಇನ್ನು ಕಾನ್ಸೆಪ್ಟ್ ಟಾಸ್ಕು ಅಂತ ಬಂದಾಗ ಅವ್ರು ಮ್ಯಾನೇಜರ್ ಮಾಡಿದ್ದಾರೆ, ನಾನು ಸಿಬ್ಬಂದಿಯಾಗಿ ಕೆಲಸ ಮಾಡಿದ್ದೀನಿ. ಇನ್ನು ಮೀಡಿಯಾ ಟಾಸ್ಕು ಅಂತ ಬಂದವಾಗೂ ಅದು ಏನಾಗ್ತಿತ್ತು, ಯಾರು ಬೇಕಾದರೂ ಟೀಮ್ ಕೋರ್ಕೋಬೇಕಾದ್ರೆ ಅದು ಆಟೋಮೆಟಿಕಲಿ ನಮ್ಮ ಟೀಮ್ಗೆ ಬರ್ತಿರೋರು ಅವರು. ಇನ್ನು ಮಹಾರಾಜ ಟಾಸ್ಕಲ್ಲಿ ನಂದೇನೋ ಒಂದು ಪ್ಲ್ಯಾನ್ ಮೂಲಕ ಅವ್ರಿಗೆ ಶಿಕ್ಷೆ ಕೊಡಲಿಲ್ಲ. ಯಾಕಂದರೆ ಒಬ್ಬರು ಏನಾದರೂ ಆ ಕಡೆ ಶಿಫ್ಟ್ ಆಗ್ಬಿಟ್ರೆ ಅನ್ನೋ ಉದ್ದೇಶದಲ್ಲಿ. ಇನ್ನು ಅದು ಬಿಟ್ಟರೆ ಅವ್ರ ಟಾಸ್ಕ್ ಅವ್ರು ಕ್ಯಾಪ್ಟನ್ ಆಗಿದ್ದಾಗ ಅವ್ರ ಡಿಸಿಷನ್ ಹೆಂಗೆ ತೊಗೋತಾರೋ ಹಾಗೆ ಆ ರೀತಿ ನಡ್ಕೋತಾ ಹೋದೆ. ಬಟ್ ನಾನು ಫಸ್ಟ್ ಏನಿದ್ನೋ ಜಗದೀಶ್ ಅವ್ರು ಏನು ರಿಯಾಕ್ಟ್ ಮಾಡ್ತಿದ್ದೋ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತಿದ್ದೆ ಆ ಬಿಗಿನಿಂಗ್ ವೀಕ್ಸಲ್ಲಿ. ಅದು ಒಂದು ಸ್ವಲ್ಪ ನಾನು ಹೇಗಿದ್ದಾನೆ ಉಗ್ರ ಮಂಜು ಅನ್ನೋದು ಹೊರಗಡೆ ಆ ರೀತಿ ಪೋಟ್ರೆ ಆಗಿದೆ. ಅದಾದಮೇಲೆ ಇತ್ತಲ್ಲ, ಆ್ಯಕ್ಚುಲಿ ನನ್ನ ವ್ಯಕ್ತಿತ್ವ ಏನಂದರೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರೋ ಆ ರೀತಿ ರಿಯಾಕ್ಟ್ ಮಾಡ್ತೀನಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಸುದೀಪ್ ಸರ್ ಹೇಳ್ತಿದ್ದು ಎಲ್ಲನೂ ಅರ್ಥ ಆಗ್ತಿತ್ತು. ಬಟ್ ಅಲ್ಲಿ ನನಗೆ ಜೀವಿಸಬೇಕಾದ್ರೆ ನನಗೆ ಸಮಾಜದಲ್ಲಿ ಯಾರು ಏನೇ ಅಂದ್ಕೊಳ್ಳಿ, ಅವರು ನನಗೆ
ಒಂದೊತ್ತು ಊಟ ಹಾಕಿದ್ರೆ ನನಗೆ ಒಳ್ಳೇದು ಬಯಸಿದ್ರು ಅಂತಂದರೆ ನಾನು ಅವ್ರ ಜೊತೆಗೆ ನಿಂತ್ಕೋತೀನಿ, ನಾನು ಅವ್ರ ಜೊತೆ ಇರ್ತೀನಿ. ಅದು ಒಂದೇ ಮನೇಲಿ ಅಲ್ಲೆಲ್ಲ ಓಡಾಡಬೇಕಾದ್ರೆ ಅದು ಆಗ್ತಿರ್ಲಿಲ್ಲ. ಫ್ರೆಂಡ್ಶಿಪ್ ಬಿಟ್ಬಿಟ್ಟು ಆಟ ಆಡೋಣ, ಆಟಕ್ಕೋಸ್ಕರ ಜೆನ್ಯೂನಾಗಿ ಒಂದು ಆರ್ಗ್ಯಾನಿಕ್ ಫ್ರೆಂಡ್ಶಿಪ್ ಬಿಡೋಣ, ಇವೆಲ್ಲ ನನಗೇನು ಅನಿಸ್ತಿಲ್ಲ. ಅದು ಮಾಡಬೇಕು ಅಂತಲೂ ಅನಿಸ್ತಿರ್ಲಿಲ್ಲ. ಕೆಲವೊಬ್ರು ಅಲ್ಲಿ ಮಾಡ್ತಿದ್ದೀನಿ ನೋಡಿದಾಗ ನಾನೇ ನಕ್ಕಿದ್ದೀನಿ, ಇದು ಏನಕ್ಕೆ ಅಂತ. ಒಂದು ಸಲ ಆಚೆ ಬಂದ್ರೇನು ಗೇಮ್ ಹೌದು, ಆ ಗೇಮ್ಗೋಸ್ಕರ ಏನು ಬೇಕಾದರೂ ಮಾಡ್ಬೋದು. ವ್ಯಕ್ತಿತ್ವದ ಆಟ ಆಗಿ ವ್ಯಕ್ತಿತ್ವ ಉಳಿಸ್ಕೋಬೇಕು. ಆಚೆ ಕಡೆ ಒಂದು ಸಲ ಬಂದಾಗ ಎಲ್ಲರ ಜೊತೆ ಕೂತು ಮಾತಾಡೋ ಥರ ಇರಬೇಕು. ಎಲ್ಲರೂ ನಮ್ಮನ್ನು ನೋಡಿದ ಕೂಡಲೇ ದೂರ ಇವನ ಅಂತ ಓಡೋಗ್ಬಾರ್ದು. ಒಂದು ಸಲ ಮಾತಾಡೋಣ ಮಂಜಣ್ಣನ ಹತ್ರ, ಒಂದು ಸಲ ಪ್ರೀತಿಯಿಂದ ಮಾತಾಡಿಸಿ ಅವ್ರಿಗೆ ಆ ರೀತಿ ಇರಬೇಕು. ಅಂದರೆ ಮನೆಗೆ ಕರೆದು ಊಟ ಹಾಕೋ ರೀತಿ ಇರಬೇಕು. ನಾನು ಆ ರೀತಿ ಬದುಕೋದು. ಅದು ಆಗಿದೆ ಇಲ್ಲಿ ಆಚೆ ಬಂದಾದ್ಮೇಲೆ.